ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನೂ ಒಂದು ಹೊಸ ಸಂದೇಶದೊಡನೆ ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ಈ ಒಂದು ಸೀರೀಸ್ನ ಬಹಳ ಎಕ್ಸೈಟಾಗಿ ಪ್ರೀಚ್ ಮಾಡೋದಕ್ಕೆ ನನಗೆ ಉತ್ಸಾಹವಾಗಿದೆ. ಯಾಕೆಂದರೆ ಈ ಒಂದು ಸೀರೀಸ್ ಹೆಸರೇ ಆ ರೀತಿ ಇದೆ. ನಾನು ಇನ್ನೂ ಪ್ರಿಪೇರ್ ಮಾಡುವಾಗೇ, ಸಿದ್ಧಪಡಿಸೋವಾಗೇ ಬಹಳ ಎಕ್ಸೈಟಿಂಗ್ ಆಗಿತ್ತು. ಯಾಕೆಂದರೆ ಈ ಒಂದು ಸೀರೀಸ್ ಬಗ್ಗೆ ನಿಮಗೆ ರೆವಲೇಷನ್ ಸಿಕ್ಕಿದ್ರೆ, ಅಂದರೆ ಆ ಒಂದು ಪ್ರಕಟಣೆ ನಿಮಗಾದರೆ, ನಿಮ್ಮ ಲೈಫು ಇದೇ ಥರ ಯಾವತ್ತೂ ಇರೋದಿಲ್ಲ. ಮುಂದೆ ಮುಂದೆ ಹೋಗ್ತಾ ಇರ್ತೀರ, ಚೆನ್ನಾಗಿ ಅಭಿವೃದ್ಧಿಯಾಗಿ ಹೆಚ್ಚಾಗಿ ನೀವು ನಿಮ್ಮ ಲೈಫಲ್ಲಿ ಆಶೀರ್ವಾದ ಹೊಂದ್ತೀರಾ, ಇನ್ನೊಬ್ಬರಿಗೂ ಆಶೀರ್ವಾದವಾಗಿ ಇರ್ತೀರಾ. ಆ ಸೀರೀಸ್ ಹೆಸರು ಏನು ಅಂತಂದರೆ ದೇವರ ದಯೆ. ನೀವು ಸತ್ಯವೇದದಲ್ಲಿ ಓದಿರ್ತೀರಾ, ಯಾವನಿಗೆ ದೇವರ ದಯೆ ದೊರಕಿತೋ ಅವನೇ ಧನ್ಯನು. ದೇವರು ನಮ್ಮನ್ನು ತಮ್ಮ ದಯೆಗಾಗಿ ನಮ್ಮನ್ನು ಪಾತ್ರರಾಗಿ ಮಾಡಿದ್ದಾರೆ. ದೇವರ ದಯೆ ಹೊಂದೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಆದರೆ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಯೋಗ್ಯರಾಗಿ ಮಾಡಿದ್ದಾರೆ. ವಿಶ್ವಾಸಿಗಳು ನೋಡಿ, ನಮ್ಗೆ ಯೋಗ್ಯತೆ ಇಲ್ಲ, ನಾವೇನು ಕೆಲ್ಸಕ್ಕೆ ಬರ್ದವರು ಅಂತ ಹೇಳಬಾರ್ದು. ನನಗೆ ಅದಕ್ಕೆ ಒಪ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ದೇವರ ದಯೆಗೆ ನಾನು ಪಾತ್ರನಲ್ಲ ಅಂತ ಹೇಳಬಾರ್ದು. ಅದು ನೀವು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಇದ್ದಂಥ ಸ್ಟೇಟ್. ರಕ್ಷಣೆ ಹೊಂದಿದ್ದೀರ ಇರೋರು ದೇವರ ದಯೆಗೆ ಪಾತ್ರರಲ್ಲ, ಯೋಗ್ಯರಲ್ಲ ಅಂತ ಹೇಳ್ಬೋದು. ಆದರೆ ವಿಶ್ವಾಸಿಗಳಾದಮೇಲೆ ನಮ್ಮ ಅರಿಕೆ ಆ ರೀತಿ ಇರಬಾರ್ದು. ಯಾಕೆಂದರೆ ಯೇಸು ಕ್ರಿಸ್ತ ನಮ್ಮನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ನಾವು ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆದಮೇಲೆ ದೇವರೇನು ಹೊಸದಾಗಿ ನೂತನ ಸೃಷ್ಟಿನ ಅಯೋಗ್ಯವಾಗಿ ಕೆಲಸಕ್ಕೆ ಬರಿರೋನಾಗಿ ಸೃಷ್ಟಿ ಮಾಡಿದಾರ ದೇವರು? ಇಲ್ಲ. ನಾವು ಹೊಸ ಸೃಷ್ಟಿ ಆದಮೇಲೆ ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ದಯೆಗೆ ಪಾತ್ರರು. ಯೋಗ್ಯತೆ ನಮಗೆ ಯಾಕಿದೆ ಅಂತಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ. ಯೇಸು ಕ್ರಿಸ್ತ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ನಮ್ಮ ಒಳ್ಳೆ ಕಾರ್ಯಗಳಿಂದ ಅಲ್ಲ, ಯೇಸು ಕ್ರಿಸ್ತನನ್ನು ನಾವು ನಂಬಿರೋದ್ರಿಂದ. ಸೊ ನಮ್ಮ ಲೈಫು ಯಾಕೆ ನಾವು ಚೆನ್ನಾಗಿರ್ತೀವಿ, ಯಾಕೆ ನಮ್ಮ ಬಿಸ್ನೆಸ್ನ ದೇವರು ಆಶೀರ್ವಾದ ಮಾಡ್ತಾರೆ ಅಂತಂದರೆ ದೇವರ ದಯೆ. ಆ ದೇವರ ದಯೆ ನಮಗೆ ಯಾರ ಮೂಲಕ ಸಿಗ್ತಾ ಇದೆ ಅಂತಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ. ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡು ಈ ಒಂದು ಪ್ರಕಟಣೆ ನಿಮಗೆ ಲೈಫಲ್ಲಿ ಸಿಕ್ಕಿದ್ರೆ, ನೀವು ಸದಾಕಾಲ ಈ ಲೋಕದಲ್ಲಿ ಎಷ್ಟು ಕಾಲ ಬದುಕ್ತಿರೋ ಅಷ್ಟು ಕಾಲ ನೀವು ಆಶೀರ್ವಾದ ಹೊಂದಿ ಯಾವಾಗಲೂ ಚೆನ್ನಾಗಿರ್ತೀರ. ಸೊ ದೇವರ ದಯೆ, ಈ ಒಂದು ಸಂದೇಶವನ್ನು ನಾವು ಪ್ರಾರ್ಥನೆ ಮೂಲಕ ಸ್ಟಾರ್ಟ್ ಮಾಡಿ ಒಳಗಡೆ ಹೋಗೋಣ, ಧ್ಯಾನ ಮಾಡೋದಕ್ಕೆ ಹೋಗೋಣ. ಈ ಒಂದು ಸೀರೀಸ್ ಪೂರ್ತಿ ಮುಗಿಯೋವರೆಗೂ ದೇವರು ನಮ್ಮ ಜೊತೆ ಇದ್ದು ನಮಗೆ ಬೋಧನೆ ಮಾಡಬೇಕು ಅಂತ ಹೇಳಿ ಎದುರು ನೋಡಿ ದೇವರ ಹತ್ರದಿಂದ ಅಪೇಕ್ಷೆ ಪಡಿ. ದೇವರು ನಮ್ಮ ಲೈಫಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ. ನಾವೀಗ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರ ದಯೆ ಎಂಬ ವಿಷಯದಲ್ಲಿ ನಾವು ಧ್ಯಾನ ಮಾಡಲು ಹೋಗುವಾಗ ದೇವರೇ, ನಿಮ್ಮ ವಚನದ ಮೂಲಕ ನಮಗೆ ಪ್ರಕಟಣೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ವಚನಗಳು ನಮ್ಮ ಹೃದಯದಲ್ಲಿ ನಾಟುವಾಗ ಅವು ಫಲ ಕೊಡುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಒಳ್ಳೆಯ ಹೃದಯದಲ್ಲಿ ಬಿದ್ದಂಥ ಬೀಜವು ಎಂದಿಗೂ ನಿಷ್ಫಲವಾಗುವುದಿಲ್ಲ ದೇವರೇ. ಪ್ರತಿಯೊಬ್ಬೊಬ್ಬ ಮಕ್ಕಳಲ್ಲೂ ಈ ಒಂದು ವಚನ ಅವರ ಹೃದಯದಲ್ಲಿ ನಾಟಲ್ಪಟ್ಟು 30ರಷ್ಟು 60ರಷ್ಟು 100ರಷ್ಟು ಅವರು ಫಲ ಕೊಡುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ದೇವರ ದಯೆ ಎಂಬ ವಿಷಯವು ನಮ್ಮೆಲ್ಲರಿಗೂ ನೀವು ಪ್ರಕಟವಾಗುವಂತೆ ಒಂದು ಪ್ರಕಟಣೆ ಕೊಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನೀವು ನಡೆಸೋದಕ್ಕೋಸ್ಕರ ಸ್ತೋತ್ರ. ನಮ್ಮ ಜೀವನ ಇವಾಗಿರೋದಕ್ಕಿಂತ ಇನ್ನು ಮುಂದೆ ಬಹಳ ಸುಂದರವಾಗಿರುವಂತೆ ನೀವು ಬದಲಾಯಿಸುವುದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ಈ ಒಂದು ಸೀರೀಸ್ಗಾಗಿ ಆರಿಸಿಕೊಂಡಂಥ ದೇವರ ವಾಕ್ಯ ಕೀರ್ತನೆಗಳು 5, 11, 12. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ,
ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರಲ್ಲಿ ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಎಷ್ಟು ಒಳ್ಳೆಯ ವಚನ ಗೊತ್ತಾ ಇದು. ಯೆಹೋವನೇ ನೀತಿವಂತವನನ್ನು ಆಶೀರ್ವದಿಸುವವನು ನೀನೇ. ಸೊ ನೀತಿವಂತರಂದರೆ ಯಾರು? ನೀತಿವಂತರು ಅಂತಂದರೆ ಒಳ್ಳೆ ಕಾರ್ಯಗಳನ್ನು ಮಾಡಿ ದೇವರ ಹತ್ರ ನೀತಿವಂತರಂತ ಸರ್ಟಿಫಿಕೇಟ್ ತೊಗೊಂಡಿರೋರಲ್ಲ. ನೀತಿವಂತರು ಅಂತಂದರೆ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವರು ಅಂತ ಹೇಳಿ, ಯೇಸು ಕ್ರಿಸ್ತ ಮಾತ್ರನೇ ದೇವರು ಅಂತ ಹೇಳಿ ಒಪ್ಪಿಕೊಂಡಿರೋರನ್ನ ದೇವರು ನೀತಿವಂತರನ್ನಾಗಿ ಮಾಡಿದ್ದಾರೆ. ಅಂದರೆ ಒಳ್ಳೆ ಕಾರ್ಯಗಳಿಂದ ನೀವು ನೀತಿವಂತರಾಗಿಲ್ಲ, ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಇದು ನೋಡಿ, ಯೆಹೋವನು ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ಅಂದರೆ ನಮ್ಮನ್ನು ಆಶೀರ್ವದಿಸೋದು ಯಾರು ಅಂತಂದರೆ ದೇವರೇ. ಆದರೆ ಹೇಗಾಗುತ್ತೆ ಅಂದರೆ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವರನ್ನು ಆವರಿಸಿಕೊಂಡಿದೆ. ಅಂದರೆ ದೇವರ ದಯೆ ಪ್ರತಿದಿನ ನಮ್ಮನ್ನು ಆವರಿಸಿಕೊಂಡಿದೆ. ಡೈಲಿ, ಯಾವಾಗಲೂ, ಅಂದರೆ ಎಡಬಿಡದೆ ದೇವರ ದಯೆ ನಮ್ಮನ್ನು ಆವರಿಸಿಕೊಂಡಿದೆ. ದೇವರು ನಮ್ಮನ್ನು ಒಂದು ಕ್ಷಣಕ್ಕಾದರೂ ಕೈ ಬಿಡುವುದಿಲ್ಲ, ಒಂದು ಕ್ಷಣಕ್ಕಾದರೂ ನಮ್ಮನ್ನು ತೊರೆದು ಬಿಡುವುದಿಲ್ಲ, ಒಂದು ಕ್ಷಣಕ್ಕಾದರೂ ನಮ್ಮನ್ನು ದೇವರು ಮರೆಯುವುದಿಲ್ಲ. ಆತನ ದಯೆ ನಮ್ಮ ಸುತ್ತಲೂ ಆವರಿಸಿಕೊಂಡಿದೆ. ಸೊ ಈ ಒಂದು ದಯೆ ಏನಕ್ಕೆ ಕೊಡ್ತಾ ಇದ್ದಾರೆ ದೇವರು? ಯಾಕೆ ಈ ದಯೆ ದೇವರು ಕೊಡೋದು? ನೋಡಿ, ಒಂದು ವ್ಯತ್ಯಾಸ ಇದೆ. ಇವಾಗ ನೋಡಿ, ಆಶೀರ್ವಾದ ಅಂತ ಹೇಳ್ತೀವಿ. ದೇವರ ಆಶೀರ್ವಾದ ಮನುಷ್ಯನಿಗೆ ಸಕಲ ಐಶ್ವರ್ಯವನ್ನು ತೆಗೆದುಕೊಂಡು ಬರುತ್ತೆ, ದೇವರು ಅದಕ್ಕೆ ವ್ಯಸನವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿ ಒಂದು ವಚನ ಇದೆ. ಆದರೆ ಆಶೀರ್ವಾದ ಅಲ್ಲಿದೆ, ಇಲ್ಲಿ ದಯೆ ಅಂತ ಓದ್ತೀವಿ. ಎರಡಕ್ಕೂ ಏನು ಸಂಬಂಧ? ನೋಡಿ, ದೇವರ ಆಶೀರ್ವಾದ, ದೇವರ ದಯೆ ಎರಡೂ ಒಟ್ಟಾಗಿ ಕೆಲಸ ಮಾಡುತ್ತೆ. ಆದರೆ ಒಂದು ವ್ಯತ್ಯಾಸ ಇದೆ. ಏನು ಅಂತಂದರೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಯೇಸು ಕ್ರಿಸ್ತನಲ್ಲಿ. ಈ ದಯೆ ಅನ್ನೋದು, ಈ ಒಂದು ಆಶೀರ್ವಾದ ಒಂದು ಮ್ಯಾನಿಫೆಸ್ಟೇಷನ್ ಆಗೋ ಸಮಯ ಇದು. ದೇವರ ದಯೆ ಅನ್ನೋದು ಆಶೀರ್ವಾದ ಮ್ಯಾನಿಫೆಸ್ಟ್ ಆಗಿ ಆಶೀರ್ವಾದ ಕಾಣಿಸ್ಕೊಳ್ಳುವಂಥ ಸಮಯ. ನೀವು ಬೈಬಲಲ್ಲಿ ಓದಿ ನೋಡಿ, ಅನೇಕ ಕಡೆ ಬರೆದಿದೆ ದೇವರ ದಯೆ ಅವರಿಗೆ ದೊರಕಿತು ಅನ್ನುವಾಗ ಅಲ್ಲಿ ದೇವರು ಏನಾದರೂ ಒಂದು ಅದ್ಭುತ ಮಾಡ್ತಾ ಇದ್ದಾರೆ, ಅಲ್ಲಿ ದೇವರು ಏನಾದರೂ ಒಂದು ಆಶೀರ್ವಾದ ಕಾಣಿಸ್ತಾ ಇದೆ ಹೊರಗಡೆ, ಅದು ದೇವರ ದಯೆ. ಆಲ್ರೆಡಿ ನಾವು ಆಶೀರ್ವಾದ ಹೊಂದಿದ್ದೀವಿ. ನಾವು ಎಫೆಸ 1:3 ಓದಬೇಕಾದ್ರೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದ ಆಲ್ರೆಡಿ ಮಾಡಿದ್ದಾರೆ. ಸೊ ಈ ದಯೆ ಅನ್ನೋದು ಆಶೀರ್ವಾದ ಹೊಂದಿರೋ ಮಕ್ಕಳ ಮೇಲೆ ದೇವರು ವರ್ಕ್ ಮಾಡೋದು ಅಂತ. ದಯೆ, ದೇವರ ದಯೆಗೆ ದೇವರು ನಮ್ಮನ್ನು ಪಾತ್ರರನ್ನಾಗಿ ಮಾಡಿದ್ದಾರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ. ಸೊ ಈ ಒಂದು ದಯೆ ಯಾವಾಗಪ್ಪ ವರ್ಕ್ ಆಗುತ್ತೆ? ಯಾವಾಗಾದರೂ ಒಂದು ಸಾರಿ ವರ್ಕ್ ಆಗುತ್ತೆ, ಯಾವಾಗಾದರೂ ದೇವ್ರು ನಮಗೊಂದು ಸಾರಿ ಬಿಡುಗಡೆ ಕೊಡ್ತಾರೆ, ಯಾವಾಗೋ ಒಂದೊಂದು ಸಾರಿ ಅದ್ಭುತ ಆಗುತ್ತೆ, ಯಾವಾಗೋ ಒಂದೊಂದು ಸಾರಿ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ಅನ್ಕೊತೀವಿ ಅನೇಕ ಸಾರಿ. ದೇವರ ದಯೆ ನಮ್ಮನ್ನು ಸುತ್ತಲೂ ಯಾವಾಗಲೂ ಆವರಿಸಿಕೊಂಡಿದೆ ಅಂತಂದರೆ ಯಾವಾಗೋ ಒಂದು ಸಾರಿ ಅದ್ಭುತ ನಡೆಯುತ್ತಾ? ನೋಡಿ, ಕೆಲವು ಬಿಲೀವರ್ಸ್ಗೆ ಈ ಒಂದು ಕಾನ್ಸೆಪ್ಟು ದೇವರು ನನಗೆ ಈ ಮಧ್ಯಾಹ್ನ 1-2 ವರ್ಷದಿಂದ ಹೇಳ್ಕೊಟ್ಟಿರೋ ಒಂದು ಸತ್ಯ ಇದು. ಇದು ಬೈಬಲಲ್ಲಿ ಇತ್ತು, ಅನೇಕ ಸಾರಿ ನಾನು ಓದಿದ್ದೀನಿ, ಆದರೆ ಅಷ್ಟು ಗಮನ ಕೊಟ್ಟು ಅಷ್ಟು ಧ್ಯಾನ ಮಾಡಿರಲಿಲ್ಲ ಈ ಒಂದು ವಿಷಯದ ಬಗ್ಗೆ. ನೋಡಿ, ನಮಗೆಲ್ಲ ಒಂದು ಅನುಭವ ಇದೆ. ದೇವರ ಪ್ರಾರ್ಥನೆ ಮಾಡುವಾಗ ನಾವು ಬೈಬಲ್ ಓದಬೇಕಾದ್ರೆ ಅಪೇಕ್ಷೆ ಪಡ್ತೀವಿ ದೇವರ ಹತ್ರ, ದೇವರೇ ನನಗೆ ಅದ್ಭುತ ಮಾಡಿ, ಈ ಒಂದು ಕಷ್ಟ ಇದೆ ಬಿಡುಗಡೆ ಕೊಡಿ ಅಂತ ಪ್ರೇಯರ್ ಮಾಡ್ತೀವಿ. ದೇವರು ಅದ್ಭುತಗಳು ಮಾಡ್ತಾರೆ, ದೇವರು ಬಿಡುಗಡೆ ಕೊಡ್ತಾರೆ, ಸಾಲದಿಂದ ಬಿಡುಗಡೆ ದೇವರು ಕೊಡ್ತಾರೆ, ಅನಾರೋಗ್ಯದಿಂದ ದೇವರು ಬಿಡುಗಡೆ ಕೊಡ್ತಾರೆ. ಸೊ ಇದು ಅವಾಗವಾಗ ಯಾವಾಗೋ ಒಂದೊಂದು ಸಾರಿ ನಡೆಯೋ ಅದ್ಭುತಗಳು. ಆದರೆ ಈ ಒಂದು ವಚನ ನಾವಿಲ್ಲಿ ಓದಬೇಕಾದ್ರೆ ಅವನನ್ನು ಏನದು, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಅಂದರೆ ಇದು ಇನ್ನೂ ಕೆಲವು ಇದರಲ್ಲೂ ಆಳವಾಗಿ ಓದಬೇಕಾದ್ರೆ ಆವರಿಸಿಕೊಂಡಿದೆ ಅಂತಂದರೆ ಅದು ಪರ್ಮನೆಂಟ್.
ಆ ಒಂದು ದೇವರ ದಯೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆ ಗುರಾಣಿ ಅನ್ನೋದು ಒಂದು ಪ್ರೊಟೆಕ್ಷನ್ ಶೀಲ್ಡ್ ನೋಡಿ. ದೇವರ ದಯೆ ಅನ್ನೋದು ಒಂದು ಪ್ರೊಟೆಕ್ಷನ್ ಶೀಲ್ಡ್. ಅದು ನಮ್ಮ ಸುತ್ತಲೂ ಯಾವಾಗಲೂ ಆವರಿಸಿಕೊಂಡಿದೆ, ನಿರಂತರವಾಗಿರುತ್ತೆ, ಯಾವಾಗೂ ಇರುತ್ತೆ. ಅದು ಒಂದು ಕ್ಷಣಕ್ಕೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸೊ ಏನಕ್ಕೆ ಅದು ಆವರಿಸಿಕೊಂಡಿದೆ ಅಂತಂದರೆ, ಇಲ್ಲಿ ಕೀರ್ತನೆಗಾರ ಬರೆದಿದ್ದಾನೆ, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಮ್ಮನ್ನು ಕಾಪಾಡುವುದಕ್ಕೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಒಂದು ದಯೆ ನಮ್ಮನ್ನು ಯಾವಾಗಲೂ ಆವರಿಸಿಕೊಂಡಿದೆ. ಈ ಒಂದು ಸತ್ಯನ ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರುವಂತೆ ನೀವು ಧ್ಯಾನ ಮಾಡಿ. ಕಷ್ಟಗಳು ಬರಬೇಕಾದ್ರೆ ದೇವರು ನನ್ನನ್ನು ಬಿಟ್ಬಿಟ್ಟಿದ್ದಾರಾ? ಕಷ್ಟಗಳು ಬರಬೇಕಾದ್ರೆ ದೇವರು ನನ್ನನ್ನು ಮರ್ತೋಗಿದ್ದಾರಾ? ಅಯ್ಯೋ, ದೇವ್ರನ್ನ ನನ್ನ ಮೈಂಡಲ್ಲಾದರೂ ಇಟ್ಕೊಂಡಿದ್ದಾರಾ? ದೇವ್ರಿಗೆ ನಾನು ನೆನಪಿಗೆ ಬರ್ತೀನಾ? ದೇವ್ರು ನನ್ನ ಮರ್ತೋಗಿದ್ದಾರಾ ಅಂಥೇಳಿ ಅನೇಕ ಸಂಶಯಗಳು ನಮ್ಮ ಮೈಂಡಲ್ಲಿ, ನಮ್ಮ ಶಾರೀರದಲ್ಲಿ ಕಾಣಿಸ್ಕೊಳ್ತವೆ. ಕಷ್ಟಗಳು ಬರಬೇಕಾದ್ರೆ ಅನೇಕ ಸಾರಿ ಅನ್ಕೊತೀವಿ ದೇವರು ನಮ್ಮ ಜೊತೆಗಿಲ್ಲ. ಇಲ್ಲಿ ನೋಡಿ, ಈ ಒಂದು ವಚನ ಓದಬೇಕಾದ್ರೆ, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವವರು. ಅಂದರೆ ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುವರು. ಯಾಕೆಂದರೆ ಆತನ ದಯೆ ನಮ್ಮನ್ನು ಸುತ್ತಲೂ ಆವರಿಸಿಕೊಂಡಿದೆ ಅಂತಂದರೆ ಒಂದು ಶೀಲ್ಡಾಗಿ, ಒಂದು ಪ್ರೊಟೆಕ್ಷನ್ ಆಗಿ ದೇವರು ತಮ್ಮ ದಯೆ ನಮ್ಮ ಮೇಲೆ ಯಾವಾಗಲೂ ಕಟಾಕ್ಷವಾಗಿ ಇಟ್ಟಿದ್ದಾರೆ. ಅದು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸೊ ಈ ಒಂದು ಕಾರಣದಿಂದ ನೋಡಿ, ಈ ಒಂದು ಕೀರ್ತನೆಗಾರನಿಗೆ ಕಷ್ಟಗಳಿದೆ, ತೊಂದರೆಗಳಿದೆ. ಇವಾಗ ಅನೇಕ ಸಾರಿ ಅನ್ಕೊತೀವಿ ದೇವರ ದಯೆ ಅಂತಂದರೆ ಯಾವ ತೊಂದರೆನೂ ಇಲ್ದಿರ, ಯಾವ ಪ್ರಾಬ್ಲಮ್ಮು ಇಲ್ದಿರ ದೇವರು ನನಗೆ ಬಿಡುಗಡೆ ಕೊಡ್ತಾರೆ ಅಂತ ಅನ್ಕೊತೀವಿ. ಆದರೆ ಬೈಬಲ್ ಆ ರೀತಿ ಬರೆದಿಲ್ಲ. ದೇವರ ದಯೆ ನಿಮಗಿದೆ ಅಂದಿದ ತಕ್ಷಣ ಯಾವ ಕಷ್ಟನೂ ಲೈಫಲ್ಲಿ ಬರೋದಿಲ್ಲ ಅಂತ ಹೇಳಿ ಬೈಬಲ್ ಬರೀತಾ ಇಲ್ಲ. ಆದರೆ ದೇವರು ಒಂದು ಪ್ರಾಮಿಸ್ ಮಾಡ್ತಿದ್ದಾರೆ, ಕಷ್ಟಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ಆದರೆ ನಾನು ನಿನ್ನನ್ನು ಕಾಪಾಡ್ತೀನಿ, ಆದರೆ ನಾನು ನಿನಗೋಸ್ಕರ ಯುದ್ಧ ಮಾಡ್ತೀನಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿ ದೇವ್ರು ಹೇಳ್ತಾ ಇರೋದು. ಕಷ್ಟಗಳು ಬರುವಾಗ ದೇವರ ಮಕ್ಕಳು ಮುಳುಗಿ ಹೋಗುವುದಿಲ್ಲ. ಅದು ದೇವ್ರ ಪ್ರಾಮಿಸ್. ಕಷ್ಟಗಳು ಲೋಕಕ್ಕೂ ಬರುತ್ತೆ, ಅನ್ಯ ಜನರಿಗೂ ಬರುತ್ತೆ, ದೇವರ ಮಕ್ಕಳಿಗೂ ಬರುತ್ತೆ. ಆದರೆ ಒಂದು ದೊಡ್ಡ ವ್ಯತ್ಯಾಸ ಏನಿದೆ ಅಂತಂದರೆ, ದೇವರ ದಯೆ ದೇವರ ಮಕ್ಕಳ ಮೇಲಿದೆ. ಆ ಒಂದು ದಯೆ ಅನ್ಬಿಲೀವರ್ಸ್ಗೆ, ಅನ್ಯ ಜನಗಳಿಗೆ ಇಲ್ಲ. ಅವ್ರ ಮೇಲಿರುವಂಥ ದಯೆ ಅದು ವ್ಯತ್ಯಾಸವಾದದ್ದು. ಅದು ಯಾವುದು ಅಂದರೆ, ಇವಾಗ ನೋಡಿ, ದೇವರು ಮಳೆ ಎಲ್ಲರಿಗೂ ಕೊಡ್ತಾರೆ ದೇವರು. ನೀನು ಅನ್ಬಿಲೀವರ್ ಆಗಿರು, ದೇವ್ರು ಮಳೆ ಕೊಡ್ತಾರೆ, ಇಲ್ಲ ಬಿಲೀವರ್ ಆಗಿರು, ದೇವ್ರ ಮಳೆ ನೋಡಿ. ಇದು ದೇವರ ದಯೆ. ಇದು ಒಂದು ಜನರಲ್ ಮರ್ಸಿ ಅಂತ ಹೇಳ್ತಾರೆ, ಒಂದು ಕಾಮನ್ ಮರ್ಸಿ. ಅನ್ಬಿಲೀವರ್ಸ್ಗೂ ದೇವ್ರ ಮಳೆ ಕೊಡ್ತಾರೆ, ಬಿಲೀವರ್ಸ್ಗೂ ದೇವ್ರ ಮಳೆ ಕೊಡ್ತಾರೆ. ಅನ್ಬಿಲೀವರ್ಸ್ ಮೇಲೂ ಸೂರ್ಯ ನೋಡಿ ಉದಯಿಸ್ತಾ ಇದೆ, ಬಿಲೀವರ್ಸ್ ಮೇಲೂ ಸೂರ್ಯ ಉದಯಿಸ್ತಾ ಇದೆ ಡೈಲಿ. ಸೊ ದೇವರು ಬೇಕು ಅಂತಂದರೆ, ತಾನು ಮಾಡಬೇಕು ಅಂತಂದರೆ ಬಿಲೀವರ್ಸ್ ಮೇಲೆ ಮಾತ್ರ ಮಳೆ ಕೊಡ್ಬೋದು, ಅನ್ಬಿಲೀವರ್ಸ್ ಮೇಲೆ ಮಳೆ ಬರ್ದಿರೋ ಥರ ಮಾಡ್ಬೋದು ದೇವರು. ಇದು ಮಾಡಿದಾರಲ್ಲ ದೇವರು. ಹಳೆ ಒಡಂಬಡಿಕೆಯಲ್ಲಿ ನಾವು ಓದಬೇಕಾದ್ರೆ ಐಗುಪ್ತ ದೇಶ ಮತ್ತು ಗೋಷನ್ ದೇಶದಲ್ಲಿ ಆ ಒಂದು ಜಾಗದಲ್ಲಿ ಯಾವ ಉಪದ್ರವವೂ ಬರೋದಿಲ್ಲ. ದೇವರು ಅವ್ರನ್ನ ಕಾಪಾಡಿದ್ರು. ಆದರೆ ಐಗುಪ್ತ ದೇಶದಲ್ಲಿ ಡೈಲಿ ಪ್ರಾಬ್ಲಮ್ಸ್, ಆದರೆ ಗೋಷನ್ ದೇಶದಲ್ಲಿ ಡೈಲಿ ಚೆನ್ನಾಗಿದ್ರು ಅವರು. ದೇವರಲ್ಲೊಂದು ವ್ಯತ್ಯಾಸ ತೋರಿಸಿದ್ರ, ದೇವರು ಅಲ್ಲಿ ತೋರಿಸಿದ್ರೆ ಇಲ್ಲೂ ತೋರಿಸ್ಬೋದಾಗಿತ್ತು, ದೇವರು ಇವಾಗೂ ಮಾಡ್ಬೋದಾಗಿತ್ತು. ಆದರೆ ಅನ್ಬಿಲೀವರ್ಸ್ಗೂ ದೇವರು ಮಳೆ ಕೊಡ್ತಾ ಇದ್ದಾರೆ, ಅನ್ಬಿಲೀವರ್ಸ್ಗೂ ದೇವರು ತಾನು ಸೃಷ್ಟಿ ಮಾಡಿರೋ ಗಾಳಿ ಕೊಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟು ನೀವು ಶ್ವಾಸಿಸಿ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ಲೆಕ್ಕವಿಲ್ಲದಷ್ಟು ಗಾಳಿ, ನೀರು, ಮಳೆ ದೇವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದು ಒಂದು ಜನರಲ್ ಮರ್ಸಿ, ಎಲ್ಲ ಮನುಷ್ಯರ ಮೇಲೆ ದೇವರು ಇಟ್ಟಿರೋದು. ಆದರೆ ಬಿಲೀವರ್ಸ್ ಮೇಲೆ ದೇವರು ಒಂದು ಸ್ಪೆಷಲ್ ದಯೆ ಇಟ್ಟಿದ್ದಾರೆ. ಈ ಒಂದು ದಯೆ ಅನ್ನೋ ವರ್ಡೇ ಒಂದು ಸ್ಪೆಷಲ್ ಅಂತ ಅರ್ಥ ನೋಡಿ. ಒಂದು ಫೇವರ್ ಅಂತ ಹೇಳಿ ಇಂಗ್ಲೀಷಲ್ಲಿ ನಾವು ಓದ್ತೀವಿ. ಆ ಫೇವರ್ ಅನ್ನೋ ಒಂದು ಪದಾನೇ ಒಂದು ಸ್ಪೆಷಾಲಿಟಿನ ತೋರಿಸುತ್ತೆ. ಫೇವರ್ ಅಂತಂದರೆ ಒಂದು ಸಪ್ರೇಟ್. ಓಕೆ, ಇವ್ರನ್ನ ನಾನು ಸಪ್ರೇಟಾಗಿ ಆಶೀರ್ವಾದ ಮಾಡ್ತೀನಿ, ಸ್ಪೆಷಲ್ಲಾಗಿ ಆಶೀರ್ವಾದ ಮಾಡ್ತೀನಿ ಅನ್ನೋದೇ ಆ ಒಂದು ಪದ, ದಯೆ ಅನ್ನೋ ಪದದ ಅರ್ಥ. ದೇವರು ನಮ್ಮ ಮೇಲೆ ಆ ಒಂದು ದಯೆ ಇಟ್ಟಿದ್ದಾರೆ. ಯಾಕೆಂದರೆ ನಾವು ದೇವ್ರನ್ನ ನಂಬಿದ್ದೀವಿ ಅನ್ನೋ ಕಾರಣದಲ್ಲಿ ದೇವ್ರು ನಮಗಿದು ಕೊಟ್ಟಿದ್ದಾರೆ ಅವ್ರು ನಮಗೆ. ದೇವರ ದಯೆ ಏನು ಮಾಡುತ್ತೆ ನಮಗೆ?
ಯಾಕೆ ಇಟ್ಟಿದ್ದಾರೆ ದೇವರು ಅದನ್ನು ನಮ್ಮ ಸುತ್ತಲೂ ಅಂತಂದರೆ ನಮ್ಮ ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಮತ್ತು ನಮಗೆ ಜಯವನ್ನು ತೆಗೆದುಕೊಂಡು ಬರೋದಕ್ಕೆ ಮತ್ತು ನಮಗೆ ಬಿಡುಗಡೆಯನ್ನು ಕೊಡೋದಕ್ಕೆ, ನಮಗೆ ಅದ್ಭುತ ಕಾರ್ಯಗಳು ಮಾಡೋದಕ್ಕೆ. ಸೊ ಇವಾಗ ನಾವು ನೋಡಿದ್ವಿ ದೇವರ ದಯೆ, ಅನೇಕ ಕಾರ್ಯಗಳು, ಒಳ್ಳೆ ಕಾರ್ಯಗಳು ದೇವರು ನಮಗೆ ಮಾಡ್ತಾರೆ ಅಂತ. ಸೊ ಇದು ಯಾವಾಗ ಮಾಡ್ತಾರೆ ದೇವರು? ನಾನು ಹೇಳಿದ್ನಲ್ಲ, ಅನೇಕ ಸಾರಿ ಅನ್ಕೊತೀವಿ ಯಾವಾಗೋ ಒಂದು ಸರಿ ಮಾಡ್ತಾರೆ, ಯಾವಾಗೋ ಒಂದು ಸರಿ ದುಡ್ಡು ಬರುತ್ತೆ, ಯಾವಾಗೋ ಒಂದು ಸರಿ ಬಿಡುಗಡೆ ಸಿಗುತ್ತೆ. ಕೆಲವ್ರು ಅನ್ಕೊತಾರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಇಲ್ಲ ಅದು ನಡೆಯುತ್ತೋ ಇಲ್ವೋ, ನಡೆಯುತ್ತೆ ಅಂತ ಒಂದು ಕಡೆ ಅನಿಸುತ್ತೆ, ನಡೆಯೋದಿಲ್ಲ ಅಂತ ಇನ್ನೊಂದು ಕಡೆ ಅನಿಸುತ್ತೆ. ಎಲ್ಲೋ ಅನೇಕರು ಇನ್ನು ಅಪೇಕ್ಷೆಯಲ್ಲೇ ಇದ್ದಾರೆ. ಆದರೆ ಕೆಲವ್ರಿಗೆ ದೇವರು ಅದ್ಭುತ ಮಾಡಿದ್ದಾರೆ. ನೋಡಿ, ಈ ಸೀರೀಸ್ ನೀವು ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ನೋಡಿ, ಒಂದು ದಿವಸದಲ್ಲಿ ಇದೆಲ್ಲ ಕವರ್ ಮಾಡೋ ಸಬ್ಜೆಕ್ಟ್ ಅಲ್ಲ. ಇದನ್ನು ನಾವು ಲೆಫ್ಟ್ ರೈಟ್ ಸೆಂಟರ್ ಅಂತ ಹೇಳಿ ಆಳವಾಗಿ ಧ್ಯಾನವಾಗಿ ನಾವು ಒಂದು ಟೈಮ್ ಕೊಟ್ಟು ಧ್ಯಾನ ಮಾಡುವಾಗ ದೇವರು ಅನೇಕ ವಿಷಯಗಳನ್ನ ನಮಗೆ ಈ ಒಂದು ಸೀರೀಸ್ ಮೂಲಕ ಮಾತಾಡ್ತಾರೆ. ಯಾವಾಗೋ ಒಂದು ಸರಿ ಅದ್ಭುತ ನಡೆಯೋದು ಅದು ಒಳ್ಳೆಯ ವಿಷಯನೇ. ಅದನ್ನು ನಾವು ದೇವರು ಮಾಡೋ ಕಾರ್ಯಗಳನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಒಳ್ಳೆಯ ವಿಷಯನೇ. ನೀವು ಅದ್ಭುತಗಳು ಯಾವತ್ತೋ ಒಂದು ಸಾರಿ ಪಡ್ಕೊಂಡಿದ್ರು ಒಳ್ಳೆಯ ವಿಷಯನೇ. ಕಷ್ಟದಲ್ಲಿದ್ದಾಗ ದೇವರು ನನಗೆ ಬಿಡುಗಡೆ ಕೊಟ್ಟರು, ಅದು ಒಳ್ಳೆಯ ವಿಷಯನೇ. ದೇವರು ನನ್ನ ಅನಾರೋಗ್ಯದಿಂದ ಬಿಡುಗಡೆ ಕೊಟ್ಟರು, ಅವೆಲ್ಲ ಒಳ್ಳೆಯ ವಿಷಯನೇ. ಆದರೆ ನಾನು ಈ ದಿನ ಒಂದು ಸ್ಪೆಸಿಫಿಕ್ಕಾಗಿ ನಿಮಗೆ ಹೇಳೋವಂಥ ವಿಷಯ ಗಮನವಾಗಿ ಧ್ಯಾನ ಕೊಟ್ಟು ಕೇಳಿಸ್ಕೊಳ್ಳಿ. ಇದನ್ನು ನೀವು ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಪ್ರತಿದಿನ ಸಂತೋಷವಾಗಿರ್ತೀರ. ನೋಡಿ, ಅನೇಕ ಸರಿ ನಮ್ಮ ಸಂತೋಷ ಬಿಡುಗಡೆ ಸಿಕ್ಕುವಾಗ ಸಂತೋಷ ಪಡ್ತೀವಿ, ಅದು ಒಳ್ಳೆಯ ವಿಷಯನೇ. ಬಿಡುಗಡೆ ಅನ್ನೋದು ಒಳ್ಳೆಯ ವಿಷಯ. ಬಿಡುಗಡೆ ಸಿಕ್ಕಿದ್ರೆ ಅದರಲ್ಲಿ ಸಂತೋಷ ಪಡಬೇಕು ಅಂತ ದೇವರು ಕೂಡ ಹೇಳಿದ್ದಾರೆ. ಆದರೆ ನಮ್ಮ ಸಂತೋಷ ಬರೀ ಆ ಸಮಯದಲ್ಲಿ ಮಾತ್ರ ಇರ್ದಿರ ಯಾವಾಗಲೂ ಸಂತೋಷವಾಗಿರೋದಕ್ಕೆ ಒಂದು ದೇವರು ದಾರಿ ತೋರಿಸಿದ್ದಾರೆ ನಮಗೆ. ಆ ಒಂದು ಕಾರ್ಯಗಳನ್ನ ದೇವರು ಬೈಬಲಲ್ಲಿ ಬರೆದಿದ್ದಾರೆ. ಸೊ ಇವಾಗ ನೋಡಿ, ಒಂದು ವಚನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಾವೀಗ ಕೀರ್ತನೆ 68ನೇ ಒಂದು ಅಧ್ಯಾಯ 19ನೇ ವಚನ ಇಲ್ಲಿ ಓದೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ನೀನೇ. ಈ ಒಂದು ಕನ್ನಡದಲ್ಲಿ ಈ ಒಂದು ವಚನ ಓದಬೇಕಾದ್ರೆ ಟ್ರಾನ್ಸ್ಲೇಷನಲ್ಲಿ ಅಕ್ಯುರೇಟ್ ಆಗಿಲ್ಲ. ನಾನು ಯಾವಾಗೂ ಕನ್ನಡ ಭಾಷೆ ಕೆಳಗಡೆ ಹಾಕ್ತೀನಿ ಅಂತ ಅಂದ್ಕೋಬೇಡಿ, ನನಗೆ ಕನ್ನಡ ಅಂದರೆ ಬಹಳ ಇಷ್ಟ. ಆದರೆ ಆ ಒಂದು ಟ್ರಾನ್ಸ್ಲೇಷನ್ಸು ಕೆಲವು ಸಾರಿ ಕನ್ನಡದಲ್ಲಿ ಮಾಡಿರೋರು ಕರೆಕ್ಟಾಗಿ ಇಂಗ್ಲೀಷಲ್ಲಿರೋ ಪ್ರಕಾರ ಮಾಡಿಲ್ಲ. ಈ ಒಂದು ವಚನಕ್ಕೆ ಅನುಗುಣವಾಗದಿರೋ ಥರ ಇರುತ್ತೆ ಇಲ್ಲಿ. ನೋಡಿ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ ಅಂತಂದರೆ ಅದು ಒಳ್ಳೆಯ ವಿಷಯನೇ. ದೇವರು ನಮ್ಮ ಭಾರವನ್ನು ಡೈಲಿ ಹೊತ್ಕೊತಾರೆ, ನಮ್ಮ ಕಷ್ಟಗಳು ನಮ್ಮ ಮೇಲೆ ಹಾಕಿ ನಮ್ಗೆ ಬಿಡುಗಡೆ ಕೊಡ್ತಾರೆ. ಆದರೆ ಇದನ್ನು ನಾವು ಒರಿಜಿನಲ್ಲಾಗಿ ಇದು ಯಾವ ರೀತಿ ಟ್ರಾನ್ಸ್ಲೇಟ್ ಆಗಿದೆ ಬೈಬಲಲ್ಲಿ ಅಂತಂದರೆ, ನಾವು ಒರಿಜಿನಲ್ ಟ್ರಾನ್ಸ್ಲೇಷನ್ ನೋಡಬೇಕಾದ್ರೆ ಅನುದಿನವೂ ನಮಗೆ ಡೈಲಿ, ಅನುದಿನವೂ ಅಂತಂದರೆ ಡೈಲಿ ನಮ್ಮ ಲೈಫಲ್ಲಿ ದೇವರು ಉಪಕಾರಗಳನ್ನು ತುಂಬಿಸ್ತಾರೆ ಅಂತ ಹೇಳಿ ಅರ್ಥ. ಅದೇ ಒರಿಜಿನಲ್ ಟ್ರಾನ್ಸ್ಲೇಷನ್ ಇರೋದು. ಇನ್ನು ಸಿಂಪಲ್ಲಾಗಿ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ದೇವರು ನಮ್ಮ ಲೈಫಲ್ಲಿ ಅನುದಿನವೂ ತನ್ನ ಉಪಕಾರಗಳಿಂದ ತುಂಬಿಸ್ತಾರೆ. ಡೈಲಿ ಲೋಡ್ಸ್ ಅಸ್ ವಿತ್ ಬೆನಿಫಿಟ್ಸ್. ಅನುದಿನವೂ ದೇವರು ನಮಗೆ ಉಪಕಾರ ಮಾಡ್ತಾರೆ ಅಂತ. ಅದು ಸಿಂಪಲ್ಲಾಗಿ ಹೇಳ್ಬೋದು, ಜಾಸ್ತಿ ಕಾಂಪ್ಲಿಕೇಟ್ ಮಾಡೋದು ಬೇಡ, ಇಷ್ಟೇ ಸಿಂಪಲ್ಲು. ಅನುದಿನವೂ ದೇವರು ನಿಮ್ಮ ಲೈಫ್ನ ಒಳ್ಳೆಯ ವಸ್ತುಗಳಿಂದ ತುಂಬಿಸ್ತಾರೆ. ಅನುದಿನವೂ ದೇವರು ಕಾರ್ಯಗಳು ಮಾಡ್ತಾರೆ. ಅನುದಿನ ಪ್ರತಿದಿನ ನೀವು ದೇವರ ಆಶೀರ್ವಾದನ ಹೊಂದ್ತೀರಾ ಅಂತ ಹೇಳಿ ಹೇಳ್ತಾ ಇರೋದು. ಯಾವಾಗೋ ಒಂದು ಸರಿ ಓಕೆ, ಅನುದಿನ ನಡೆಯುತ್ತಾ ಇದು? ನಾನು ಕೂಡ ಇದರಲ್ಲಿ ಬೆಳೀತಾ ಇದ್ದೀನಿ. ನಾನೊಂದು 3 ವರ್ಷಗಳ ಮುಂಚೆ ಈ ಒಂದು ವಚನನ ನಾನು ಇಂಗ್ಲೀಷಲ್ಲಿ ಓದಿದೆ. ಬ್ಲೆಸ್ಡ್ ಬಿ ದ ಲಾರ್ಡ್ ಹೂ ಡೈಲಿ ಲೋಡ್ಸ್ ಅಸ್ ವಿತ್ ಬೆನಿಫಿಟ್ಸ್, ಈವನ್ ದ ಗಾಡ್ ಆಫ್ ಅವರ್ ಸಾಲ್ವೇಷನ್. ಓಕೆ ದೇವರೇ, ಇಲ್ಲಿ ನೀವು ಬರೆದಿದ್ದೀರಾ, ಡೈಲಿ ನನ್ನ ಲೈಫಲ್ಲಿ ನೀವು ಉಪಕಾರಗಳು ಮಾಡ್ತೀರಾ, ಡೈಲಿ ನನ್ನ ಲೈಫಲ್ಲಿ ನೀವು ಅದ್ಭುತಗಳು ಮಾಡ್ತೀರಾ, ಡೈಲಿ ನನ್ನ ಲೈಫಲ್ಲಿ ನಿಮ್ಮ ಉಪಕಾರ ನಾನು ಡೈಲಿ ಪಡ್ಕೊತೀನಿ ಅಂತ ಹೇಳಿ ಈ ಒಂದು ವಚನ ದೇವರು ನಮ್ಗೆ ಇಲ್ಲಿ ಬರೆದಿರೋದು. ನಮಗೆ ನೋಡಿ ಏನು ಯೂಸ್ ಆಗಿದೆ ಲೈಫಲ್ಲಿ ಅಂತಂದರೆ, ಯಾವತ್ತೋ ಒಂದು ದಿವಸ ಉಪಕಾರ ಮಾಡ್ತಾರೆ, ಯಾವತ್ತೋ ಒಂದು ದಿವಸ ಒಳ್ಳೇದು ನಡೆಯುತ್ತೆ, ಆ ಒಂದು ಒಳ್ಳೆ ದಿನ ಬರುತ್ತೆ ಅಂತ ಹೇಳಿ ಕಾಯ್ಕೊಂಡಿದ್ದಾರೆ. ಅದು ಒಳ್ಳೆಯದೇ. ಕೆಲವು ವಿಷಯಗಳು ಡೈಲಿ ನಡೆಯಲ್ಲ,
ದೊಡ್ಡ ದೊಡ್ಡ ಅದ್ಭುತಗಳು ಒಂದೊಂದು ಸರಿನೇ ನಡೆಯೋದು. ಆದರೆ ಆಶೀರ್ವಾದಗಳನ್ನ ನಾವು ಡೈಲಿ ಹೊಂದ್ಬೋದು. ದೇವರ ಉಪಕಾರಗಳನ್ನ ನಾವು ಡೈಲಿ ಪಡ್ಕೋಬೋದು. ಡೈಲಿ ಆಶೀರ್ವಾದಗಳು ಇದೆ, ಅದೇ ಥರ ದೊಡ್ಡ ದೊಡ್ಡ ಆಶೀರ್ವಾದಗಳು ಇದೆ. ಅವೆಲ್ಲ ಒಂದೊಂದು ಸರಿ ನಡೆಯೋದೆ ಅವು. ನೋಡಿ, ದೊಡ್ಡದಾಗಿ ನಡೆಯುತ್ತೆ ಅಂಥೇಳಿ ಚಿಕ್ಕದು ನಡೆಯೋದಿಲ್ಲ ಅಂಥೇಳಿ ಅನ್ಕೋಬಾರ್ದು. ಅನೇಕ ಸರಿ ನಾವು ದೊಡ್ಡದಾಗಿರೋದನ್ನು ಫೋಕಸ್ ಮಾಡ್ತೀವಿ, ಚಿಕ್ಕದಾಗಿರೋ ಆಶೀರ್ವಾದಗಳನ್ನ ಮರ್ತೋಗ್ತೀವಿ. ದೊಡ್ಡದು ಅಪೇಕ್ಷೆ ಪಡಿ, ಚಿಕ್ಕ ಕಾರ್ಯಗಳನ್ನೂ ಅಪೇಕ್ಷೆ ಪಡಿ, ಎಲ್ಲ ಒಳ್ಳೆಯದೇ. ಪ್ರತಿದಿನ ಉಪಕಾರಗಳನ್ನ ಪಡ್ಕೊಳ್ಳೋದು ಒಳ್ಳೆಯ ವಿಷಯನೇ. ಈ ಇದ್ರ ಬಗ್ಗೆ ಫಸ್ಟ್ ಟೈಮ್ ನಾವು ಕೇಳಿಸ್ಕೊಳ್ಬೇಕಾದ್ರೆ ಒಂದೊಂದ್ಸರಿ ಅನಿಸುತ್ತೆ, ಡೈಲಿ ಮಾಡ್ತಾರಾ ದೇವರ ಅದ್ಭುತ? ಡೈಲಿ ನನ್ನ ಲೈಫಲ್ಲಿ ನಡೆಯುತ್ತಾ ಒಳ್ಳೆಯ ಆಶೀರ್ವಾದಗಳು? ಡೈಲಿ ನನ್ನ ಲೈಫ್ನ ದೇವರು ಒಳ್ಳೆಯ ವಸ್ತುಗಳಿಂದ, ಒಳ್ಳೆಯ ಆಶೀರ್ವಾದಗಳಿಂದ ಡೈಲಿ ತುಂಬಿಸ್ತಾರಾ? ಅನೇಕ ಸಾರಿ ಕ್ವಶನ್ ಕೇಳ್ತೀವಿ. ನನಗೂ ಅನಿಸಿದೆ ಇದು. ಆದರೆ ದೇವರು ಈ ವಚನ ಇಲ್ಲಿ ಮಾತ್ರ ಬರೆದಿಲ್ಲ, ಅನೇಕ ಕಡೆ ಬರೆದಿದ್ದಾರೆ ದೇವರು ನಿಮ್ಮನ್ನು ಡೈಲಿ ಆಶೀರ್ವಾದ ಮಾಡ್ತೀನಿ ಅಂತ. ಈ ಸೀರೀಸಲ್ಲಿ ಮುಂದೆ ಹೋಗಬೇಕಾದ್ರೆ ಅದನ್ನು ನಾವು ಧ್ಯಾನ ಮಾಡ್ತೀವಿ. ಡೈಲಿ ಆಶೀರ್ವಾದಗಳು ಸಿಕ್ಕುತ್ತೆ, ಅನುದಿನವೂ ಆಶೀರ್ವಾದ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದೆ ಆಳವಾಗಿ ಓದೋಣ. ಇದ್ರ ಬಗ್ಗೆ ಧ್ಯಾನ ಮಾಡೋಣ ಚೆನ್ನಾಗಿ. ನೋಡಿ, ಈ ವಿಷಯದ ಬಗ್ಗೆ ದಾವೀದನಿಗೆ ಒಳ್ಳೆ ಪ್ರಕಟಣೆ ಇತ್ತು. ದಾವೀದ ಕೀರ್ತನೆ 23 ಬರಿಬೇಕಾದ್ರೆ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ: ಯೆಹೋವನು ನನ್ನ ಕುರುಬನು, ಕೊರತೆ ಪಡೆನು. ಅಂದರೆ ದಾವೀದ ನೋಡಿ, ಆ ಸಮಯದಲ್ಲಿ ಇನ್ನೂ ಕುರಿ ಕಾಯುವಾಗ ದೇವರು ಆತನಿಗೆ ಕೊಟ್ಟಂಥ ರೆವಲೇಷನ್ನು, ಅವನಿಗೆ ಅರ್ಥ ಆಗೋ ಭಾಷೆಯಲ್ಲಿ ದೇವರು ಅವನಿಗೆ ರೆವಲೇಷನ್ ಕೊಟ್ಟರು. ಯೆಹೋವನು ನನ್ನ ಕುರುಬನಾಗಿದ್ದರೆ ನಾನು ಎಂದಿಗೂ ಕೊರತೆ ಪಡುವುದಿಲ್ಲ ಅಂತ. ಅಂದರೆ ಅದೇ ವಚನ ಬೇರೆ ಬೇರೆ ಟ್ರಾನ್ಸ್ಲೇಷನಲ್ಲಿ ಓದಬೇಕಾದ್ರೆ ಇನ್ನೂ ಬಹಳ ಚೆನ್ನಾಗಿದೆ. ಆದರೆ ನನ್ನ ಫೋಕಸ್ ಇವಾಗ ಅಲ್ಲಲ್ಲ. ನಾನೊಂದು 23ನೇ ಕೀರ್ತನೆಯಲ್ಲಿ 6ನೇ ವಚನಕ್ಕೆ ಹೋಗೋಣ. 6ನೇ ವಚನದಲ್ಲಿ ದಾವೀದ ಏನು ಬರೆದಿದ್ದಾನೆ ಅಂತಂದರೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದು. ಎಷ್ಟು ಕಾನ್ಫಿಡೆಂಟಾಗಿ, ಎಷ್ಟು ಅಕ್ಯುರೇಟಾಗಿ ಬರೆದಿದ್ದಾನೆ ದಾವೀದ ಅಲ್ಲಿ. ನಾವು ಹೇಳ್ತೀವ ಆ ಅರ್ಕೆ ಇವಾಗ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಅಂತ ಹೇಳಿ. ದಾವೀದ ಅದನ್ನು ಡೈಲಿ ನಡಿಬೇಕು. ನನಗೆ ಆಶೀರ್ವಾದ ಡೈಲಿ ನನ್ನನ್ನು ದೇವರ ಆಶೀರ್ವಾದ ಮಾಡ್ತಾರೆ. ನನ್ನ ಜೀವಮಾನ ಕಾಲದಲ್ಲ ಶುಭವೂ ಕೃಪೆಯು ಒಳ್ಳೆಯದು ನನ್ನನ್ನು ಹಿಂಬಾಲಿಸುವವು ಹಂಗಂತ ಹೇಳಿ. ದಾವೀದನಿಗೆ ಯಾವ ತೊಂದರೆಗಳು ಬಂದಿಲ್ವಾ? ಅವನಿಗೆ ಯಾವ ಶೋಧನೆಗಳು ಬಂದಿಲ್ವಾ? ಸೌಲನು ಅವನನ್ನು ಹಿಂದೆಗಡೆ ಹಟ್ಟಿದ್ದ ಅಲ್ವಾ? ಹಿಂದಟ್ಕೊಂಡು ದಾವೀದನ್ನು ಡೈಲಿ ಹುಡುಕ್ತಾ ಇದ್ದ. ಡೈಲಿ ಅದನ್ನು ಹುಡುಕಿ ಸೌಲನಿಗೆ ಸಾಕಾಯಿತು. ಅಷ್ಟು ಹುಡುಕಿದ್ದಾನೆ. ಒಬ್ಬ ರಾಜ, ಇಸ್ರಾಯೇಲರನ್ನು ಆಳುವ ರಾಜ ದಾವೀದನ್ನು ಹುಡುಕಿ ಸಾಯಿಸೋಕ್ಕಾಗಿಲ್ಲ. ಆದರೆ ಡೈಲಿ ಹುಡುಕ್ತಾನೆ ಇದ್ದಾನೆ. ಇವನು ಹುಡುಕ್ತಾನೆ ಇದ್ದ. ಇವನು ದಾವೀದನ್ನು ಸಾಯಿಸಬೇಕು ಅಂತ ಹೇಳಿ ಡೈಲಿ ಸಂಚಾಕಿ, ಡೈಲಿ ಹೊಂಚಾಕಿ ಕಾಯ್ಕೊಂಡೇ ಇದ್ದ. ಸಾವಿರಾರು ಜನಗಳನ್ನ, ಸೇನನ್ನು ಜೊತೆಲಿ ಕರ್ಕೊಂಡು ಹೋಗ್ತಾನೆ ದಾವೀದನ್ನು ಸಾಯಿಸಬೇಕು ಅಂತ. ಯಾಕೆಂದರೆ ದಾವೀದ ಇರೋವರೆಗೂ ಇವನು ಸಿಂಹಾಸನ ಸ್ಥಾಪನೆ ಆಗೋದಿಲ್ಲ ಅಂತೇಳಿ ಇವನಿಗೆ ಗೊತ್ತು. ಸೊ ದಾವೀದನ್ನು ಕೊಲ್ಲಬೇಕು ಅಂತ ಹೇಳಿ ಡೈಲಿ ಹಿಂದಟ್ತಾ ಇದ್ದಾನೆ. ದಾವೀದ ಪಾಪ ಆ ಗವಿಲಿ ಮುಚ್ಕೊತಾನೆ, ಬೆಟ್ಟದಲ್ಲಿ ಮುಚ್ಚಿಟ್ಕೊಳ್ತಾನೆ. ಆದರೆ ದೇವ್ರು ನೋಡಿ, ಆ ಇಸ್ರಾಯೇಲ್ ಜನ, ಆ ಇಸ್ರಾಯೇಲ್ ದೇಶ ಅಷ್ಟು ಜಾಗದಲ್ಲೂ ಎಷ್ಟೆಷ್ಟೇ ಕಡೆ ಹೊಂಚಾಕಿದ್ರು. ಬೈಬಲಲ್ಲಿ ವಚನ ಬರೆದಿದೆ ದಾವೀದನ ಬಗ್ಗೆ. ಸೌಲ ಎಷ್ಟೇ ಹುಡುಕಿದ್ರು, ಎಷ್ಟೇ ಸಂಚಾಕಿದ್ರು, ಎಷ್ಟೇ ಹೊಂಚಾಕಿದ್ರು, ದಾವೀದನ್ನ ದೇವರು ಸೌಲನ ಕೈಗೆ ಒಪ್ಪಿಸಿಕೊಡಲಿಲ್ಲ ಅಂತ ಹೇಳಿ ಬರೆದಿದೆ. ಇವನು ಹುಡುಕ್ದ, ಇವನು ಸಾಯಿಸಬೇಕು ಅಂತ ಹೇಳಿ ಬಹಳ ಟ್ರೈ ಮಾಡ್ದ, ಪ್ರಯಾಸ ಪಡ್ತಾನೆ ಇದ್ದ. ಆದರೆ ಆ ಪ್ರಯಾಸದಲ್ಲಿ ಸೌಲ ಸಫಲನಾಗಲಿಲ್ಲ. ಯಾಕೆಂದರೆ ದಾವೀದನ ಮೇಲೆ ದೇವರ ದಯೆ ಇತ್ತು. ದಾವೀದನ ಮೇಲೆ ಇಟ್ಟಂಥ ದಯೆ, ದೇವರು ಅವನನ್ನು ಸುತ್ತಲೂ ತನ್ನ ದಯೆಯಿಂದ ಆವರಿಸಿಕೊಂಡು ದಾವೀದನನ್ನು ಡೈಲಿ ಕಾಪಾಡ್ತಾಯಿದ್ರು. ಎಷ್ಟೋ ಶೋಧನೆಗಳು ಬಂತು ದಾವೀದನಿಗೂ ಅನಿಸ್ತು, ನಾನು ಯಾಕಾದರೂ ಬದುಕಿದ್ದೀನೋ ಏನಪ್ಪ ಈ ಕಷ್ಟಗಳು. ಡೈಲಿ ನನಗೆ ರೆಕ್ಕೆಗಳಿದ್ರೆ ನಾನು ಹಾರ್ಕೊಂಡು ಅರಣ್ಯ ಕಡೆ ಹೋಗ್ಬಿಡ್ತಾ ಇದ್ದೆ. ಫೀಲಿಂಗ್ಸು, ಆ ರೀತಿ ಅನಿಸಿಕೆಗಳೆಲ್ಲ ಬಂದಿದೆ ದಾವೀದನಿಗೆ.
ಅನಿಸಿಕೆಗಳು ಒಂದೊಂದು ಸರಿ ಬರುತ್ತೆ, ನಮಗೂ ಅನಿಸುತ್ತೆ ಏನಪ್ಪ ನನ್ನ ಫೀಲಿಂಗ್ಸ್ ಸರಿ ಇಲ್ಲ ಅಂತ. ಯಾಕೆಂದರೆ ಅನೇಕ ಸಾರಿ ನಮ್ಮ ಫೀಲಿಂಗ್ಸು ದೇವರ ವಚನಕ್ಕೆ ಅನುಗುಣವಾಗಿ ಹೋಗುವುದಿಲ್ಲ. ದಾವೀದನಿಗೂ ಇತ್ತು ಫೀಲಿಂಗ್ಸು, ಇವೆಲ್ಲ ಬಿಟ್ಬಿಟ್ಟು ಹೋಗ್ಬಿಡೋಣ, ಎಲ್ಲನ ಅರಣ್ಯದ ಕಡೆ ಹೋಗ್ಬಿಡೋಣ, ಸಮುದ್ರದ ಕಡೆ ಹೋಗ್ಬಿಡೋಣ, ರೆಕ್ಕೆ ಇಟ್ಕೊಂಡು ಹೋಗ್ಬಿಡೋಣ, ಕಷ್ಟಗಳಿಂದ ಓಡೋಗೋದಕ್ಕೆ ಆ ರೀತಿ ಮಾತಾಡಿದ್ದಾನೆ ದಾವೀದ. ಸೊ ಇವೆಲ್ಲ ಕಷ್ಟಗಳು ಇತ್ತು ದಾವೀದನಿಗೆ. ದೇವರ ದಯೆ ಇದೆ ಅಂತ ಹೇಳಿದ ತಕ್ಷಣ ಕಷ್ಟಗಳು ಬರೋದಿಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕಷ್ಟಗಳು ಬಂದರೂ ದೇವರ ದಯೆ ನಮ್ಮನ್ನು ಗುರಾಣಿಯಾಗಿ ಕಾಪಾಡುತ್ತೆ. ಕೆಟ್ಟದ್ದು ಆಗುವುದಕ್ಕೆ, ಕೆಟ್ಟದ್ದು ನಡೆಯುವುದಕ್ಕೆ ದೇವರು ನಮ್ಮನ್ನು ಬಿಟ್ಕೊಡೋದಿಲ್ಲ. ದೇವರು ನಮ್ಮನ್ನು ಕೆಟ್ಟದಕ್ಕೆ ಒಪ್ಪಿಸಿಕೊಡುವುದಿಲ್ಲ. ದೇವರು ನಮ್ಮನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಡುವುದಿಲ್ಲ. ನಾವು ಶತ್ರುಗಳ ಮೇಲೆ ಗೆಲ್ತೀವಿ, ಶತ್ರುಗಳು ನಮ್ಮ ಮೇಲೆ ಜಯ ಹೊಂದಲ್ಲ ಅಂತ ಹೇಳಿ ದೇವರ ದಯೆ ಇಟ್ಟಿರೋದು. ಬರುತ್ತೆ ಕಷ್ಟಗಳು, ಆದರೆ ಗೆಲ್ತೀವಿ. ತೊಂದರೆಗಳಿದೆ, ಆದರೆ ಗೆಲ್ತೀವಿ. ಆದರೆ ಜಯ ನಮ್ಮದೇ. ದಾವೀದ ನೋಡಿ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ ಆ ಸಮಯದಲ್ಲಿ. ನಿಶ್ಚಯವಾಗಿ ಅಂತಂದರೆ ಗ್ಯಾರಂಟಿ, ಇದೇ ನಡೆಯೋದು. ನಿಶ್ಚಯ ಅಂತಂದರೆ ನೋಡಪ್ಪ ನಾನು ನಿನಗೆ ನಾಳೆ ಕಾಸು ಕೊಡ್ತೀನಿ ಅಂತಂದರೆ ನಿಜವಾಗ್ಲೂ ಕೊಡ್ತೀರಾ ಇಲ್ವಾ ಅಂತ ಕೇಳುವಾಗ ನಿಶ್ಚಯವಾಗಿ ಕೊಡ್ತೀನಿ, 100% ಕೊಡ್ತೀನಿ ಅನ್ನೋವಾಗ 100% ಅಂತ ಹೇಳಿದ್ರು, ಗ್ಯಾರಂಟಿ ಕೊಡ್ತಾರೆ ಅನ್ನೋ ಒಂದು ಸಮಾಧಾನ, ಆ ಒಂದು ಗ್ಯಾರಂಟಿ ಅನ್ನೋ ಒಂದು ಪದ ಕೇಳಿಸ್ಕೊಳ್ಬೇಕಾದ್ರೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಗ್ಯಾರಂಟಿ ಕೊಡ್ತಾರಂತೆ ಅಂತ ಹೇಳಿ ಒಂದು ನಿಶ್ಚಯ ಅನ್ನೋದು ಬರುತ್ತೆ. ದಾವೀದ ಜೀವಮಾನದಲ್ಲೆಲ್ಲ ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಅಂತ ಹೇಳಿ ಕಾನ್ಫಿಡೆಂಟಾಗಿ ಬರೆದಿದ್ದಾರೆ ಅಲ್ಲಿ. ಇದೇ ದಾವೀದನ ಜೀವನದಲ್ಲಿ ನಡೆದಿದ್ದು. ದಾವೀದ ನಂಬ್ದ, ಅದೇ ಆತನ ಜೀವನದಲ್ಲಿ ನಡೆದಿದ್ದು. ಅನೇಕ ಸರಿ ನಾವು ದಾವೀದನ ಲೈಫಲ್ಲಿ ಯೋಚನೆ ಮಾಡಬೇಕಾದ್ರೆ ಅವನು ದೊಡ್ಡ ರಾಜ, ಅವನಿಗೊಂದು ಸಿಂಹಾಸನ ಇತ್ತು, ಅವನಿಗೆ ಅನೇಕ ಸೈನಿಕರಿದ್ದರು, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಅವನು ಸುಖದ ಸುಪ್ಪತ್ತಿಗೆಲಿದ್ದ, ಅವೆಲ್ಲ ಇದೆ. ದಾವೀದ ಅವೆಲ್ಲ ಅನುಭವಿಸ್ದ. ಆದರೆ ಕಷ್ಟಗಳು ಏನು ಪಡೆದಿರ, ಯಾವುದೂ ಜಯಿಸ್ತೀರ ಆ ಒಂದು ಸ್ಥಾನದಲ್ಲಿ ಅವನು ಕೂತ್ಕೊಂಡಿಲ್ಲ. ಬಂತು ಕಷ್ಟಗಳು, ಬಂತು ಶೋಧನೆಗಳು, ಅದನ್ನೆಲ್ಲ ದೇವರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ಜಯಿಸಿ ದೇವರು ಆತನನ್ನು ಸಿಂಹಾಸನದ ಮೇಲೆ ಸ್ಥಾಪಿತವಾಗಿ ಕುಂಡ್ರಿಸಿದ್ರು. ದೇವರು ಅವನ ರಾಜ್ಯವನ್ನು ಸ್ಥಾಪಿತ ಮಾಡಿದರು. ಅದೇ ನೋಡಿ, ನಾವು ಕಷ್ಟಗಳು ಬರುತ್ತೆ, ಅದು ಒಂದೊಂದು ಸರಿ ಡೈಲಿ ಬರ್ಬೋದು, ಇಲ್ಲ ಯಾವಾಗಾದರೂ ಒಂದು ಸರಿ ಬರ್ಬೋದು. ಯಾವಾಗಾದರೂ ಬರಲಿ, ಜಯ ನಮ್ಮದೇ. ನಾವು ಈ ರೀತಿ ದಾವೀದನ ಥರ ಅರಿಕೆಗಳಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಅನೇಕ ಸರಿ ನಾವು ಅರಿಕೆ ಮಾಡಬೇಕಾದ್ರೆ ಕಣ್ಮುಚ್ಕೊಂಡು, ಇಲ್ಲ ಒಂದೊಂದು ಸರಿ ಮೀನಿಂಗ್ ಇಲ್ದಿರ ಅರಿಕೆ ಮಾಡ್ತೀವಿ. ನಾನು ಯಾರನ್ನೂ ಪಾಯಿಂಟ್ ಔಟ್ ಮಾಡ್ತಾಯಿಲ್ಲ, ಇದನ್ನು ನಾನೇ ಮಾಡಿದ್ದೀನಿ ನನ್ನ ಲೈಫಲ್ಲಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರೇಯರ್ ಮಾಡ್ತಾಯಿದ್ದೆ ನಾನು ಯಾವಾಗೂ. ಈ ದಿನ ದೇವರು ಉಂಟು ಮಾಡಿದ ದಿನ, ಈ ದಿನ ನಾನು ರಿಜಾಯ್ಸ್ ಆಗಿ ಗ್ಲ್ಯಾಡ್ ಆಗಿರ್ತೀನಿ. ರಿಜಾಯ್ಸ್ ಅಂದರೆ ಸಂತೋಷವಾಗಿ ಆನಂದವಾಗಿರ್ತೀನಿ ಅಂತ ಹೇಳಿ ಎದ್ದ ತಕ್ಷಣ ಪ್ರೇಯರ್ ಮಾಡಿರ್ತೀನಿ. ಆದರೆ ಸನ್ನಿವೇಶಗಳನ್ನ ನಾವು ಮೀಟ್ ಮಾಡಬೇಕಾದ್ರೆ, ಸರ್ಕಮ್ಸ್ಟಾನ್ಸಸ್ ನೋಡಬೇಕಾದ್ರೆ ಅವನು ಅಡಿಯೋದಿಲ್ಲ, ಸಂತೋಷವಾಗೂ ಇರೋದಿಲ್ಲ, ಆನಂದವಾಗೂ ಇರೋದಿಲ್ಲ. ಆ ಒಂದು ಪ್ರಾರ್ಥನೆನೇ ಮರ್ತೋಗಿರ್ತೀನಿ. ಒಂದೊಂದ್ಸರಿ ಸೀರಿಯಸ್ಸಾಗಿ ನಾವು ಹೃದಯಪೂರ್ವಕವಾಗಿ ಅರಿಕೆಗಳನ್ನ ಮಾಡಲ್ಲ. ಈ ದಿನ ನಾವು ಸಂತೋಷವಾಗಿರ್ತೀನಿ, ಈ ದಿನ ನಾನು ಎಂಜಾಯ್ ಮಾಡ್ತೀನಿ ಅನ್ನೋವಾಗ ಅದು ಬೆಡ್ಡಿಂದ ಆಚೆ ಬರೋವಾಗ ಇಮ್ಮಿಡಿಯೇಟಾಗಿ ಮರ್ತೋಗ್ತೀವಿ. ಬೆಡ್ ಮೇಲೆ ಕೂತ್ಕೊಂಡು ಕನ್ಫ್ಯೂಸ್ ಮಾಡಿರ್ತೀವಿ. ಆದರೆ ಆಚೆಗಡೆ ಬಂದು ತೊಂದರೆಗಳನ್ನ ಸಂಧಿಸುವಾಗ ಅದು ಮರ್ತ ಹೋಗ್ತೀವಿ ಪ್ರೇಯರು. ಅನೇಕ ಸರಿ ಯಾಕವಾಗುತ್ತೆ ಅಂತಂದರೆ ಆ ಒಂದು ಪ್ರೇಯರ್ನ ನಾವು ಮೀನಿಂಗ್ಫುಲ್ಲಾಗಿ ಮಾಡಿರಲ್ಲ, ಹೃದಯಪೂರ್ವಕವಾಗಿ ಮಾಡಿರಲ್ಲ. ಏನೋ ಎದ್ದಿದ ತಕ್ಷಣ ಡೈಲಿ ಅರಿಕೆ ಮಾಡ್ತೀವಿ, ಇವತ್ತು ಅರಿಕೆ ಮಾಡಿದ್ದೀವಿ ಹೋಗೋಣ ಅನ್ನೋ ಥರ ಇರುತ್ತೆ. ಎದ್ದಿದ ತಕ್ಷಣ ಈ ಒಂದು ಅರಿಕೆಗಳನ್ನ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಮಾಡಿ, ಅವುಗಳನ್ನ ಅಪೇಕ್ಷೆ ಪಟ್ಟು ಮಾಡಿ. ಈ ದಿನ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಅಪೇಕ್ಷೆ ಪಡಿ. ಈ ದಿನ ದೇವರು ನನ್ನ ಲೈಫಲ್ಲಿ ಒಳ್ಳೆಯ ಉಪಕಾರಗಳನ್ನ ಮಾಡ್ತಾರೆ ಅಂತ ಹೇಳಿ ಡೈಲಿ ಅಪೇಕ್ಷೆ ಪಡಿ. ಅವು ಡೈಲಿ ಅಪೇಕ್ಷೆ ಪಟ್ಟರೆ ಅದೊಂದು ಹೆಚ್ಚಾಗಿ ಆಸೆ ಪಡೋದಲ್ವಾ? ಕಮ್ಮಿ ಆಸೆ ಪಡಿ, ಜಾಸ್ತಿ ಯಾಕೆ ಆಸೆ ಪಡ್ತೀರಾ? ಯಾರು ಹೇಳಿರೋದು ಡೈಲಿ ಅಪೇಕ್ಷೆ ಪಡಿ ಅಂತ? ಮನುಷ್ಯನ ಹೃದಯದಲ್ಲಿ ಹುಟ್ಟಂಥ ಆಲೋಚನೆನ ಇದು? ದೇವರ ಹೃದಯದಲ್ಲಿರುವಂಥ ಆಲೋಚನೆ ಇದು.
ದೇವರು ತನ್ನ ವಚನದಲ್ಲಿ ಬರೆದಿರೋದು. ನಾನು ನಿಮಗೆ ಕೊಡ್ತೀನಿ ಆಶೀರ್ವಾದ, ಅನುದಿನವೂ ನಿಮಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿ ದೇವರು ಬೈಬಲಲ್ಲಿ ಪ್ರಾಮಿಸ್ ಮಾಡಿರೋದು. ಸೊ ಇವಾಗ ದೇವರೇ ಪ್ರಾಮಿಸ್ ಮಾಡಿರಬೇಕಾದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಏನು ಕಷ್ಟ ನಮಗೆ? ಒಪ್ಕೊಳ್ಳೋದಕ್ಕೆ ನಾವು ಕಷ್ಟಪಡೋದು. ಯಾಕೆಂದರೆ ಕಾರ್ಯಗಳೆಲ್ಲ ಮಾಡೋದು ದೇವರೇ. ನಮ್ಮನಿಗೆ ದೇವರು ಏನು ಕೇಳ್ತಾ ಇದ್ದಾರೆ ಅಂದರೆ, ನಂಬಿ ಒಪ್ಕೊಳ್ಳಿ, ಅದರ ಪ್ರಕಾರ ಆರಿಕೆ ಮಾಡಿ ನಂಬಿ ಅಂತಲೇ ಹೇಳ್ತಾ ಇರೋದು ದೇವರು. ಇವಾಗ ಅನೇಕ ಸರಿ ನಾವು ಪ್ರೇಯರ್ ಮಾಡ್ತೀವಿ, ದೇವರೇ ಇದು ಮಾಡಿ ಅದು ಮಾಡಿ, ಆ ಆಶೀರ್ವಾದ ಕೊಡಿ, ಇಲ್ಲಿ ಬಿಡುಗಡೆ ಕೊಡಿ. ಎಷ್ಟು ಸಾರಿ ಈ ಒಂದು ಪ್ರಾರ್ಥನೆಗಳು ನಾವು ಮಾಡಬೇಕಾದ್ರೆ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ. ಓಕೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರು ನನಗೆ ಈ ದಿನ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದೀರಾ? ಅಪೇಕ್ಷೆ ಅಂದರೆ ಏನು ಗೊತ್ತಾ? ನಿಶ್ಚಯವಾಗಿ ಅದು ನಡೆಯುತ್ತೆ, ನನಗೆ ಯಾವುದೇ ಒಂದು ಡೌಟ್ ಇಲ್ದಿರ ನನಗೆ ನಡೆಯುತ್ತೆ ಅನ್ನೋದೇ ಅಪೇಕ್ಷೆ. ಕೆಲವರು ಅಪೇಕ್ಷೆ ಅನ್ನೋದನ್ನು ನಡೆಯುತ್ತೋ ಇಲ್ವೋ ಅಂತೇಳಿ ಒಂದು ಫೆನ್ಸ್ ಮೇಲೆ ಕುತ್ಕೊಂಡಿರೋ ಥರ ಹೇಳ್ತಾರೆ. ಇಲ್ಲ ನಡಿಬೋದು, ಇಲ್ಲ ನಡೀದಿರ ಇರ್ಬೋದು. ದೇವರ ವಚನದಲ್ಲಿ ಬರೆದಿರೋ ಅಪೇಕ್ಷೆ ಆ ರೀತಿಯಾದದಲ್ಲ. ಅಪೇಕ್ಷೆ ಅಂತಂದರೆ ನಿಶ್ಚಯವಾಗಿ ನಡೆಯುತ್ತೆ, ನಿಶ್ಚಯವಾಗಿ ನನಗೆ ಬಿಡುಗಡೆ ಸಿಗುತ್ತೆ, ನಿಶ್ಚಯವಾಗಿ ನಾನು ಗೆಲ್ತೀನಿ, ದೇವರು ನನಗೆ ಜಯ ಕೊಡ್ತಾರೆ ನಿಶ್ಚಯವಾಗಿ. ಅದೇ ದಾವೀದನ ಲೈಫಲ್ಲಿ ದೇವರು ಮಾಡಿದ್ದು. ಯಾಕೆಂದರೆ ಅವನು ಯಾವುದೇ ಯುದ್ಧಕ್ಕೆ ಹೋಗಬೇಕಾದ್ರೂ ಸೋಲ್ತೀನಿ ಅನ್ನೋ ಒಂದು ಮೆಂಟಾಲಿಟಿಲಿ ಹೋಗಿಲ್ಲ ಅವನು ಯುದ್ಧಕ್ಕೆ. ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವರ ಹತ್ರ ಪ್ರೇಯರ್ ಮಾಡ್ತಾನೆ, ದೇವರೇ ನಾನು ಹೋಗ್ಲಾ ಯುದ್ಧಕ್ಕೆ? ದೇವ್ರು ಹೇಳ್ತಾರೆ ಹೋಗಪ್ಪ. ಆದರೆ ಇನ್ನೊಂದು ಸರಿ ಕೂಡ ಕೇಳ್ತಾನೆ, ದೇವರೇ ನನಗೆ ಜಯ ಕೊಡ್ತೀರಾ? ದೇವರು ಅವಾಗೂ ಹೇಳ್ತಾರೆ ಜಯ ಕೊಡ್ತೀನಿ ಹೋಗು. ದೇವರೇ ಅವ್ರು ನನಗೆ ನೀವು ಅವ್ರನ್ನ ನನ್ನ ಕೈಲಿ ಒಪ್ಪಿಸ್ಕೊಡ್ತೀರಾ? ದೇವ್ರು ಹೇಳ್ತಾರೆ ಅವ್ರನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ ಹೋಗು. ಸೊ ಈ ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ದಾವೀದ ಕಾನ್ಫಿಡೆಂಟಾಗಿ ಹೋಗ್ತಾ ಇದ್ದಾನೆ. ಆವಾಗೆ ಓಕೆ, ನಿಮ್ಮನ್ನೆಲ್ಲ ದೇವ್ರು ನನ್ನ ಕೈಗೆ ಒಪ್ಪಿಸ್ಕೊಟ್ಟಿದ್ದಾರೆ, ದೇವ್ರು ಹೇಳಿದ್ಮೇಲೆ ಮುಗೀತು, ಇವಾಗ ಇವರೆಲ್ಲ ನನ್ನ ಕೈ ಕೆಳಗಡೆ ಬರ್ತಾರೆ ಅಂತ ಹೇಳಿ ಆ ಒಂದು ಕಾನ್ಫಿಡೆನ್ಸಲ್ಲಿ ದಾವೀದ ಯುದ್ಧ ಮಾಡೋಕ್ಕೆ ಹೋಗಿದ್ದು. ಅದಕ್ಕೆ ಆತನು ಒಂದು ಯುದ್ಧನೂ ಸೋತಿಲ್ಲ. ಇವಾಗ ನಾವು ಅಷ್ಟೇ, ನಮ್ಮ ಜೀವಮಾನದಲ್ಲೆಲ್ಲ ನಾವು ಡೈಲಿ ಜಯಶಾಲಿಗಳಾಗಿ ಬದುಕ್ಬೋದು. ಯಾವಾಗೋ ಒಂದು ಸರಿ ಜಯ ಸಿಕ್ಕೋದು ಒಳ್ಳೆಯ ವಿಷಯನೇ. ಆದರೆ ನಾವು ಇದನ್ನು ಡೈಲಿ ಚಿಕ್ಕ ಚಿಕ್ಕ ಕೆಲಸಗಳ ಮೇಲೆ, ಚಿಕ್ಕ ಚಿಕ್ಕ ತೊಂದರೆಗಳ ಮೇಲೆ ಜಯ ಹೊಂದೋದು ಕಲ್ತ್ಕೊಳ್ಳಿ. ಇವುಗಳನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ಲೈಫಲ್ಲಿ ಅದೊಂದು ಪಾರ್ಟ್ ಆಗಿಬಿಡುತ್ತೆ. ಓಕೆ, ನಾನು ಗೆಲ್ಲೋದೇ ಅದೊಂದು ನನಗೆ ಫೆಮಿಲಿಯರ್ ಆಗಬೇಕು, ನಾನು ಗೆಲ್ತೀನಿ, ನನಗೆ ದೇವರ ಅದ್ಭುತ ಮಾಡೋ ಅನ್ನೋದು ನಮಗೆ ಫೆಮಿಲಿಯರ್ ಆಗಬೇಕು. ಅದರಲ್ಲಿ ನಾವು ಜಾಸ್ತಿ ನಿರತರಾಗಿರಬೇಕು. ಸೋತೀವಿ, ನನಗೇನು ನಡೆಯಲ್ಲ, ಅಲ್ಲೋಗ್ಬಾರ್ದು ನಮ್ಮ ಮೈಂಡು. ಗೆಲ್ತೀನಿ ಅನ್ನೋದರಲ್ಲಿ ನಿಮ್ಮ ಮೈಂಡ್ ರಿಜಿಸ್ಟರ್ ಆಗಬೇಕು. ನಾನು ಜಯಿಸ್ತೀನಿ ಅನ್ನೋದರಲ್ಲಿ ನಿಮ್ಮ ಹೃದಯ ಸ್ಥಿರವಾಗಿರಬೇಕು. ಬರುತ್ತೆ ಸನ್ನಿವೇಶಗಳು ನಡೆಯೋದಿಲ್ಲ ಅನ್ನೋ ಥರ, ಆ ಸಮಯದಲ್ಲೂ ನಿಂತ್ಕೊಳ್ಳಿ. ಯಾಕೆಂದರೆ ದೇವರ ಪ್ರಾಮಿಸ್ ನಿಮಗಿದೆ, ದೇವರ ವಾಗ್ದಾನ ನಿಮಗೆ ಕೊಟ್ಟಿದ್ದಾರೆ. ದಾವೀದನ ಥರ ಹೋಗಿ ನಿಂತ್ಕೊಳ್ಳಿ ಮುಂದೆ. ಓಕೆ, ನನ್ನ ದೇವರು ಹೇಳಿದ್ದಾರೆ ಬಿಡುಗಡೆ ನನಗೆ ಅಂತ, ಸೊ ನನಗೆ ಬಿಡುಗಡೆ ಅಂತ ಹೇಳಿ ಧೈರ್ಯವಾಗಿ ಡಿಕ್ಲೇರ್ ಮಾಡಿ ಜಯ ನಿಮಗೆ ಸಿಕ್ಕೋದು. ಯಾಕೆಂದರೆ ನಿಮ್ಮನ್ನು ಕಾಪಾಡುವವನು ದೇವರು, ನಿಮ್ಮ ಯುದ್ಧಗಳನ್ನು ಮಾಡುವವನು ದೇವರು, ನಿಮಗೆ ಬಿಡುಗಡೆ ಕೊಡೋದು ದೇವರು. ನಾವು ಹಿಂದೆ ನಿಂತ್ಕೊಂಡು ದೇವ್ರನ್ನ ಮುಂದೆ ಬಿಟ್ಟು ನಂಬಬೇಕಷ್ಟೆ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಆಶೀರ್ವಾದಗಳನ್ನ ಎದುರು ನೋಡಿ. ನಾನೇನು ಡೈಲಿ ಲಕ್ಷಾನುಗಟ್ಟಲೆ ಆ ರೀತಿ ಎದುರು ನೋಡಿ ಅಂತ ಹೇಳ್ತಾ ಇಲ್ಲ. ದೇವರು ಪವಿತ್ರಾತ್ಮ ನಿಮ್ಮೊಂದಿಗಿದ್ದು ನಡೆಸ್ತಾರೆ. ಯಾವುದನ್ನು ಅಪೇಕ್ಷೆ ಪಡಬೇಕು, ಏನು ಮಾಡಬೇಕು ಅಂತ ಹೇಳಿ ಆ ಒಂದು ಡೈಲಿ ಅಪೇಕ್ಷೆ ಇರೋದು ಒಳ್ಳೆಯದೇ. ಅದು ಚಿಕ್ಕ ಕಾರ್ಯವಾಗಿರ್ಬೋದು, ಆದರೂ ಆಗಿರಬಹುದು, ದೊಡ್ಡ ಕಾರ್ಯ ಆದರೂ ದೇವರು ಮಾಡ್ಬೋದು. ಆದರೆ ಅಪೇಕ್ಷೆಯಲ್ಲಿ ನಿಮ್ಮ ಕಾಲ ಹಿಂದೆ ಹಾಕಬೇಡಿ. ಅಪೇಕ್ಷೆಯಲ್ಲಿ ಮುಂದೆ ಮುಂದೆ ಹೋಗಿ ದೇವರು ನಿಮಗೆ ಮಹಾ ಕಾರ್ಯಗಳನ್ನು, ಮಹಾ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಈ ಒಂದು ವಿಷಯನ ಬರೋ ವಾರ ಇನ್ನೂ ಆಳವಾಗಿ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.